ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಬ್ರೇಕ್ಫಾಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಇಲ್ಲಿ ಬೆಳಗ್ಗೆನೇ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಎಗ್ ಕರಿ ಮಾಡೋಣ ಅಂತ, ಅಂದರೆ ಎಗ್ ಗ್ರೇವಿ ಥರ ಮಾಡೋಣ ಅಂತ ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಗ್ರೇವಿಗೆ ಅದು ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಗ್ರೇವಿ ಮಾಡ್ತಾಯಿದ್ದೀನಿ. ಈ ಗ್ರೇವಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಯಾವುದೇ ಥರ ನಾನು ಕಾಯಿ ಆಗಲಿ, ಚಕ್ಕೆ ಲವಂಗ ಆಗಲಿ ಏನೂ ಹಾಕೋಲ್ಲ, ಸ್ವಲ್ಪ ಪುಡಿಗಳನ್ನ ಹಾಕೋತೀನಿ ಅಷ್ಟೇ. ಫಸ್ಟಿಗೆ ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಲ್ಲ ಮಸಾಲೆ ಐಟಮ್ಸ್ನ ಹುರ್ಕೊತಾ ಇದ್ದೀನಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಅದು ಚಟಪಟ ಅಂತ ಸಿಕ್ಬಿಡುತ್ತೆ, ಒಂದೊಂದ್ಸಲ ನೋಡ್ಕೊಂಡು ಹುಷಾರಾಗಿ ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಂದದ ಮೇಲೆ ನಾನು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿನೂ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊತೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಹಸಿ ಸ್ಮೆಲ್ ಹೋದ್ರೇ ಏನೇ ಮಾಡೋ ಅಂದರೆ ಹುರ್ಕೊಳ್ಬೇಕಾದ್ರೆ ಅದೆಲ್ಲ ನೀಟಾಗಿ ರುಬ್ಕೊಂಡ್ರೇ ಚೆನ್ನಾಗಾಗೋದು. ಹಾಗಾಗಿ ಇಲ್ಲ ಹಸಿ ಖಾರನ ಹಂಗೆ ರುಬ್ಕೋತೀವಿ ಅಂದರೂ ಚೆನ್ನಾಗಾಗುತ್ತೆ. ಆದರೆ ನಾನು ಸ್ವಲ್ಪ ಹುರ್ಕೊಂಡು ಹಾಕೋಣ, ಯಾಕಂದರೆ ಕಾಯಿ ಏನೋ ಹಾಕ್ತಿರೋದ್ರಿಂದ ಸ್ವಲ್ಪ ಹುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹುರ್ಕೊತಾ ಇದ್ದೀನಿ. ಈಗ ನಾನಿಲ್ಲ ಸ್ವಲ್ಪ ಅದಕ್ಕೆ ಒಂದು 12ರಿಂದ 13 ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಯಾಕೆ ಗೋಡಂಬಿ ಹಾಕಿದ್ದೀನಿ ಅಂತಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ತಿಕ್ ಕ್ವಾಂಟಿಟಿ ಕೂಡ ಬರುತ್ತೆ. ಕಾಯಿ ಹಾಕ್ತಿರೋದ್ರಿಂದ, ಗೋಡಂಬಿ ಹಾಕೋದ್ರಿಂದ, ಈಗ ಕಾಯಿ ಹಾಕಿದಾಗ ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೋ ಅದೇ ಥರನೇ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಅದೆಲ್ಲ ಚೆನ್ನಾಗಿ ಅಂದಮೇಲೆ ನಾನು ಅದನ್ನೇ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ರುಬ್ಕೋಬೇಕು. ಇಲ್ಲಿ ನಾನು ಯಾವುದೇ ಥರ ಟೊಮೆಟೊ ಏನೂ ಹಾಕ್ಕೊಂಡಿಲ್ಲ, ಗೋಡಂಬಿನೇ ಅದೇನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೊಮೆಟೊ ಏನೂ ಹಾಕ್ಕೊಂಡೆ ಗ್ರೀನ್ ಕಲರ್ ಬರೋದಕ್ಕೋಸ್ಕರ ರುಬ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಫುಲ್ಲು ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ಥರ ತರಿದೆಲ್ಲ ರುಬ್ಕೊಂಡಿರಲಿಲ್ಲ, ನೈಸು ರುಬ್ಕೊಂಡಿದ್ದೀನಿ. ಅದು ರುಬ್ಕೊಳೋಕ್ಕೆಲ್ಲ ಮುಗಿಸ್ಕೊಂಡಷ್ಟರಲ್ಲಿ ನಾನು ಕುಕ್ಕರಲ್ಲಿ ಮೊಟ್ಟೆನ ವಿಷಲ್ ಮಾಡ್ಕೊಂಡಿದ್ದೆ. ಅದು ಕೂಡ ವಿಷಲ್ ಆಗಿತ್ತು. ಈಗ ಅದನ್ನೆಲ್ಲ ಸಿಪ್ಪೆ ಸುಲ್ಕೊಂಡು ರೆಡಿ ಮಾಡ್ಕೊಬೇಕು. ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ನನಗೆ ಸ್ವಲ್ಪ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿನ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ, ಇದ್ದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೊಟ್ಟೆನೂ ಕೂಡ ಹೆಲ್ತಿಗೆ ಒಳ್ಳೆಯದು ಅಂತ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಗ್ರೇವಿಗೇ ಆವಾಗಲೇ ನಾನು ಹುರ್ಕೋಬೇಕಾದ್ರೆ ಮಸಾಲೆಗೆ ಏನೂ ಇದು ಹಾಕ್ಕೊಂಡಿಲ್ಲ, ಚಕ್ಕೆ ಲವಂಗ ಯಾವುದು ಮಸಾಲೆ ಐಟಮ್ಸ್ ಹಾಕಿರಲಿಲ್ಲ. ಈಗ ಎಣ್ಣೆಗೇ ಡೈರೆಕ್ಟಾಗಿ ನಾನು ಮಸಾಲೆ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಸ್ವಲ್ಪ ಚಕ್ಕೆ ಲವಂಗ, ಏಲಕ್ಕಿ, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಏನು ಹುರ್ಕೊಂಡಿದ್ದೋ ಅದೇ ಪಾತ್ರೆಗೆ ಮತ್ತೆ ಹಂಗೆ ಒಗ್ಗರಣೆ ಹಾಕ್ಕೊಂಡೆ. ಈಗ ಅದೆಲ್ಲ ಚೆನ್ನಾಗಿ ಕಂದದ ಮೇಲೆ ನಾವೇನು ರುಬ್ಕೊಂಡಿದ್ವೋ ಅದೇ ಮಸಾಲೆನ ಇದಕ್ಕೆ ಹಾಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು, ನೀವು ಅದನ್ನು ಜಾರ್ ತೊಳೆಯೋ ನೀರನ್ನ ಈಗಲೇ ಬೇಕಾದ್ರೆ ಹಾಕೋಬೋದು, ಇಲ್ಲ ಮಸಾಲೆನ ಫಸ್ಟು ಕುದಿಸ್ಕೋತೀವಿ ಅಂದ್ರೂ ಮಾಡ್ಕೋಬೋದು. ನಾನು ಮಸಾಲೆ ಏನು ಕುದಿಸ್ಕೊಳಕ್ಕೆ ಹೋಗಲಿಲ್ಲ, ನೀರು ಹಾಕ್ಕೊಂಡೆ. ಯಾಕಂದರೆ ನಾನು ಮಸಾಲೆ ಹುರ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಳಕ್ಬಿಟ್ಟೆ. ನಿಮಗೆ ಚಪಾತಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ತಿಕ್ ಕ್ವಾಂಟಿಟಿ ಬೇಕಾಗಿರೋದ್ರಿಂದ ತುಂಬ ತೆಳ್ಳಗಾದರೆ ಚೆನ್ನಾಗಾಗಲ್ಲ, ಗಟ್ಟಿ ಇದ್ರೇ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗೋದು. ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಗಟ್ಟಿಯಾಗಿ ಇರೋ ಥರ ನೀರು ಹಾಕ್ಕೊಳ್ಳಿ. ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗಾದ್ರೂ ನಡೆಯುತ್ತೆ, ಬಟ್ ಚಪಾತಿಗೆಲ್ಲ ಅದು ಗಟ್ಟಿ ಇದ್ರೇ ಚೆನ್ನಾಗಿರೋದು. ಈಗ ಕುದಿ ಬರೋಷ್ಟರೊಳಗೆ ನಾನಿಲ್ಲಿ ಸ್ವಲ್ಪ ಮೊಟ್ಟೆ ಸಿಪ್ಪೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರೋದು, ಹೊಸ ಮೊಟ್ಟೆಗಳಾದರೆ ಸಿಪ್ಪೆಗಳು ಬೇಗ ಬರಲ್ಲ, ಯಾಕಂದರೆ ಹಾಗೆ ಕಚ್ಕೊಂಡ್ಬಿಡುತ್ತೆ. ಇಲ್ಲಿ ಕುಕ್ಕರಲ್ಲಿ ವಿಷಲ್ ಮಾಡೋದ್ರಿಂದ ಮೊಟ್ಟೆ ಸಿಪ್ಪೆ ಚೆನ್ನಾಗೂ ಬರುತ್ತೆ. ನೋಡಿ, ಎಲ್ಲೂ ಒಂಚೂರು ಬಿಟ್ಕೊಂಡಿಲ್ಲ. ಅದೇ ನಾವು ಪಾತ್ರೆಯಲ್ಲಿ ಬೇಯಿಸಿದ್ರೆ ಹಂಗೆ ಒಂದೊಂದೇ ಬಿಟ್ಕೊಂಡ್ಬಿಡುತ್ತೆ. ನೀವು ಎಷ್ಟೇ ಟೈಮಾದ್ರೂ ಪರವಾಗಿಲ್ಲ, ಕುಕ್ಕರಲ್ಲಿ 1-2 ವಿಷಲಾದ್ರೂ ಮಾಡ್ಕೊಳ್ಳಿ, ಮೊಟ್ಟೆ ಸಿಪ್ಪೆನೂ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಮಸಾಲೆ ಕುದ್ದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡು, ಖಾರದ ಪುಡಿ, ಧನಿಯಾ ಪುಡಿ ಇದೆರಡನ್ನೂ ನೋಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮೊದಲೇ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ವಿ. ಹಾಗಾಗಿ ಈಗ ನಾನು ಇಲ್ಲೊಂದು ಸ್ವಲ್ಪ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಇದಕ್ಕೇನಿಲ್ಲ, ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಮತ್ತು ಉಪ್ಪು ಈಗ ಹಾಕ್ಕೊಂಡೆ. ನಾನು ಅವಾಗ ಫಸ್ಟ್ ಉಪ್ಪು ಹಾಕಿರಲಿಲ್ಲ, ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಅದು ಗ್ರೇವಿ ಕ್ವಾಂಟಿಟಿ ಯಾವ ಕಲರ್ ಎಷ್ಟು ತಿಕ್ಕಾಗಿದೆ ಅಂದರೆ ಗಟ್ಟಿ ಇದೆ, ಮತ್ತು ಕಲರ್ ಕೂಡ ಎಷ್ಟು ಗ್ರೀನ್ ಆಗಿದೆ ಅಂತ. ಈಗ ನಾನು ಮೊಟ್ಟೆ ಸ್ವಲ್ಪ ಮಸಾಲೆ ಹತ್ತಲಿ ಅಂತ ಅದನ್ನು ಸ್ವಲ್ಪ ಒಳಗೆ ಒಂದು 3 ಪೀಸ್ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಎಲ್ಲ ಒಳಗೂ ಚೆನ್ನಾಗಿ ಹತ್ತಿರುತ್ತೆ ಅಂತ, ಇಲ್ಲಾಂದರೆ ಒಂಥರ ಡ್ರೈ ಅನಿಸುತ್ತೆ, ತಿನ್ನೋಕೆ ಇದು ಅನಿಸಲ್ಲ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಮೊಸರು ಹಾಕ್ಕೊತೀನಿ. ಯಾಕಂದರೆ ನಾವು ಇಲ್ಲಿ ಟೊಮೆಟೊನ ಹಾಕ್ಕೊಂಡಿಲ್ಲ, ಹುಳಿ ಬರೋದಕ್ಕೆ ಎಲ್ಲ ಸ್ಪೈಸಿ ಐಟಮ್ಸ್ನೇ ಹಾಕ್ಕೊಂಡಿರೋದಲ್ವ, ಹಾಗಾಗಿ ಚೆನ್ನಾಗಿ ಸ್ವಲ್ಪ ಹುಳಿ ಬರಲಿ ಅನ್ನೋಕ್ಕೋಸ್ಕರ ನಾವು ಟೊಮೆಟೊನ ಹಾಕ್ಕೊಂಡಿಲ್ಲ, ಮೊಸರನ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಗ್ರೇವಿ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ಟೊಮೆಟೊ ಹಾಕಿದ್ರೆ ಮಾಮೂಲಿ ಸಾಂಬಾರುಗಳು ಮಾಡ್ದಂಗೆ ಆಗಿಬಿಡುತ್ತೆ.
ಹಾಗಾಗಿ ಇದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಚಪಾತಿಗೆಲ್ಲ ತುಂಬ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡಿ ಬೇಜಾರಾಗಿದೆ, ಈ ಥರನೂ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಈಗ ಎಲ್ಲ ಚೆನ್ನಾಗಿ ಕುದ್ಮೇಲೆ ನಾನು ಅದಕ್ಕೆ ಮೊಟ್ಟೆ ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ನೀವೇನು ತುಂಬ ಹೊತ್ತೇನು ಬೇಯಿಸೋದು ಬೇಡ, ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಅದನ್ನು ಮೊಟ್ಟೆ ಏನು ಒಂದು ಸ್ವಲ್ಪ ಅಬ್ಸರ್ವ್ ಆಗೋವರೆಗೂ, ಅದು ಹಸಿನ ಹೀರ್ಕೊಳೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈಗ ನಾನು ಮಾಡೋ ರೆಸಿಪೀಸ್ ಎಲ್ಲ ಹೇಗಿರುತ್ತೆ, ನೀವು ಟ್ರೈ ಮಾಡಿದ್ದೀರೋ ಇಲ್ವೋ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಾನೇನಾದ್ರು ಚೇಂಜಸ್ ಮಾಡ್ಕೋಬೇಕು ನನ್ನ ವೀಡಿಯೋದಲ್ಲಿ ಅನ್ನೋದಿದ್ದರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ನಾನು ಏನಾದ್ರು ಚೇಂಜಸ್ ಮಾಡ್ಕೋಬೋದು, ನನಗೂ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಹೊತ್ಕೊಳ್ಳಿ, ಯಾಕಂದರೆ ನಾನು ಡೈಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಫಸ್ಟ್ ನಿಮಗೆ ಬರುತ್ತೆ. ಹಾಗಾಗಿ ನಿಮಗೆ ಅಪ್ಲೋಡ್ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಪ್ಲೋಡ್ ಆಗಿದೆ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಗ್ರೇವಿ ಮುಗ್ದಿತ್ತು, ಚಪಾತಿನ ಹೊತ್ಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಹೀಗೆ ನಿಮ್ಮ ಕನ್ನಡತಿನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.